ವಿಶೇಷವಾಗಿ ಮೈಲನಹಳ್ಳಿ ಗ್ರಾಮ ಚಿಕ್ಕದಾದರೂ ಗ್ರಾಮದ ಜನರ ಭಕ್ತಿ ದೊಡ್ಡದಾಗಿರ್ತಕ್ಕಂಥ ಊರು ಯಾವ್ದಾದ್ರು ಇದ್ರೆ ಅದು ಮೈಲನಹಳ್ಳಿ ಗ್ರಾಮ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ಒಂದು ಮಾತು ನೆನಪಿಟ್ಕೊಳ್ಳಿ. ಚಳ್ಳಕೆರೆ ತಾಲೂಕು ಇರ್ಬೋದು, ಕುಡ್ಲಿಗಿ ತಾಲೂಕು ಇರ್ಬೋದು, ಮೊಳಕಾಲ್ಮೂರು ತಾಲೂಕು ಇರ್ಬೋದು, ಈ ತಾಲೂಕಿನೊಳಗೆ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ನಾಯಕ ಸಮಾಜದವರು. ವಿಶೇಷವಾಗಿ ಆ ನಾಯಕ ಸಮುದಾಯ ಬಹಳ ಗೌರವದಿಂದ ನಡ್ಕೊಳ್ತಕ್ಕಂಥ ಪೀಠ ಯಾವ್ದಪ್ಪ ಅಂದ್ರೆ ಅದು ಉಜ್ಜಿನಿ ಪೀಠ. ಯಾಕೆ ಅಂತ ಕೇಳಿದ್ರೆ ಇವತ್ತಿಗೂ ಕೂಡ ಜರಮಲೆಯ ರಾಜರು ತಾವು ಪಾದಯಾತ್ರೆ ಮುಖಾಂತರ ತಮ್ಮ ಸೇವಕರ ಮುಖಾಂತರವಾಗಿ ಒಂದು ಗಳಿಗೆಯೊಳಗೆ ಎಣ್ಣೆಯನ್ನು ಕಳಿಸಿದ ಮೇಲೆ ಆ ಎಣ್ಣೆ ಉಜ್ಜಿನಿಯನ್ನು ತಲುಪಿ ಮೊದಲನೇ ಅಭಿಷೇಕ ನಾಯಕ ಸಮುದಾಯದ ಜರಿಮಲೆಯ ರಾಜರು ಕಳಿಸಿದಂತ ಎಣ್ಣೆಯನ್ನ ಎರದ ಮೇಲೆ ಉಳಿದೆಲ್ಲಾ ಜನರ ಎಣ್ಣೆಯನ್ನು ಎರೆಯುವಂತ ಪದ್ಧತಿ ಇರತಕ್ಕಂಥದ್ದು ನಾಯಕ ಸಮುದಾಯಕ್ಕೆ ಕೊಟ್ಟಂತ ಬಹಳ ದೊಡ್ಡ ಗೌರವ ಅನ್ನುವಂಥದ್ದನ್ನ ಯಾವತ್ತೂ ಕೂಡ ಮರಿಬಾರದು. ಆ ಕಾರಣಕ್ಕಾಗಿ ಆ ಪೀಠದ ಮೇಲೆ ಆ ಸಮುದಾಯ ಬಹಳ ಗೌರವವನ್ನ ಭಕ್ತಿ ಶ್ರದ್ಧೆಗಳನ್ನು ಇವತ್ತಿಗೂ ಕೂಡ ಇಟ್ಕೊಂಡು ಬಂದಿರತಕ್ಕಂಥದ್ದು. ಆ ಎಲ್ಲ ಸಮುದಾಯದವರು ಕೂಡ ಒಂದಾಗಿ ಚಂದಾಗಿ ಅಣ್ಣ ತಮ್ಮಂದಿರಂತೆ ನೀವೆಲ್ಲ ಬದುಕಬೇಕು ಅನ್ನುವಂಥದ್ದು. ದೇವರ ವಿಷಯ ಬಂದಾಗ, ಧರ್ಮದ ವಿಷಯ ಬಂದಾಗ, ಗುರುಗಳು ಬಂದಾಗ ಯಾವುದೇ ಜಾತಿ ಜನಾಂಗ ಇದೆಲ್ಲವನ್ನ ಬದಿಗೊತ್ತಿ ಎಲ್ಲರೂ ಕೂಡ ಗ್ರಾಮದ ನಾವೆಲ್ಲ ಒಂದು ಅನ್ನುವಂತ ಭಾವದೊಳಗ ಬದುಕುವಂತ ಭ್ರಾತೃತ್ವ ಭಾವ ನಿಮ್ಮ ಗ್ರಾಮದ ಸರ್ವರಿಗೂ ಕೂಡ ಬರಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ, ಬಹುಶಃ ಇಷ್ಟು ಹೊತ್ತಾದ್ರೂ ಕೂಡ ನೀವೆಲ್ಲ ಜಗದ್ಗುರುವರನ್ನ ಕಾದು ಪಲ್ಲಕ್ಕಿ ಉತ್ಸವದ ಮುಖಾಂತರವಾಗಿ ನೀವೆಲ್ಲ